ರಾಹುಲ್ ಗಾಂಧಿ ಸೋಲಿನಲ್ಲಿ ಸೆಂಚುರಿ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ ಅಂತ ಬಿಜೆಪಿ ತಮಾಷೆ ಮಾಡ್ತಾ ಇದೆ. ರಾಹುಲ್ ಗಾಂಧಿ 95ಕ್ಕಿಂತ ಹೆಚ್ಚು ಸೋಲುಗಳನ್ನು ಅವರ ನಾಯಕತ್ವದಲ್ಲಿ ಕಂಡಿದ್ದಾರೆ. ಇನ್ನು 100 ಸೋಲುಗಳು ಪಂಚರಾಜ್ಯ ಚುನಾವಣೆಯಾದಾಗ ಆಗುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಈ ಸೋಲುಗಳನ್ನು ಕಂಡಿದ್ದು ಹೇಗೆ ಅನ್ನುವ ಅಸಲಿ ವಿಷಯವನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈಗ ಹೊರಗೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಹಲವು ರಾಜ್ಯಗಳಿಂದ ಕಿಕ್ಔಟ್ ಆಗೋದಕ್ಕೆ ರಾಹುಲ್ ಗಾಂಧಿ ಅವರ ಉಡಾಫೆನೇ ಕಾರಣ. ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರನ್ನು ನಾಯಿಗಿಂತ ಕಡೆಯಾಗಿ ಕಂಡಿದ್ದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರನ್ನು ನಾಯಿಗಿಂತ ಕಡೆಯಾಗಿ ಕಂಡ್ರ? ಅದು ಯಾವ ಸಂದರ್ಭ? ಇದರಿಂದ ಅವರು ಕಳ್ಕೊಂಡಂಥ ರಾಜ್ಯ ಯಾವುದು? ಈ ವಿಚಾರವನ್ನು ಡೀಟೇಲ್ ಆಗಿ ನೋಡೋದಾದರೆ, ಅಸ್ಸಾಂ ಸದ್ಯ ಚುನಾವಣೆಗೆ ತಯಾರಾಗ್ತಾ ಇರುವಂಥ ರಾಜ್ಯ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲ್ಲಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಯಾಕೋ ಅತ್ತ ಕಡೆ ಗಮನನೇ ಕೊಟ್ಟಿಲ್ಲ. ಈ ಅಸ್ಸಾಂಗೆ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಆಗಿದ್ದಾರೆ. ನಮ್ಮ ಕರ್ನಾಟಕದ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ದಾರೆ. ಆದರೆ ಅಸ್ಸಾಂನಲ್ಲಿ ಬಿಜೆಪಿ ಸುಲಭವಾಗಿ ಗೆಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದೆ. ಇದಕ್ಕೆ ಕಾರಣ ಅಲ್ಲಿನ ಮುಖ್ಯಮಂತ್ರಿ ಮಾಜಿ ಕಾಂಗ್ರೆಸ್ಸಿಗ 2014ರವರೆಗೂ ಅಂದರೆ 15ಕ್ಕೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದಂಥ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ ಕಥೆಯೇ ಕಾರಣ. ಆ ಒಂದು ಘಟನೆಯ ನಂತರನೇ ಅಸ್ಸಾಂನಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದ್ದು 2016ರ ಚುನಾವಣೆಯಲ್ಲಿ ಬಿಜೆಪಿಯ ಕಮಲ ಅರಳಿದ್ದಲ್ಲಿ. ಅಲ್ಲಿ ಸದ್ಯ ಲೋಕಸಭೆಯಲ್ಲಿ ಭರ್ಜರಿಯಾಗಿ ಭಾಷಣ ಮಾಡುವಂಥ ಗೌರವ್ ಗೊಗೋಯ್ ಅವರ ತಂದೆ ತರುಣ್ ಗೊಗೋಯ್ ಮುಖ್ಯಮಂತ್ರಿಯಾಗಿದ್ದರು. ಆದರೆ ತರುಣ್ ಗೊಗೋಯ್ ಅವರ ಬಗ್ಗೆ ಅಲ್ಲಿನ ಶಾಸಕರಲ್ಲಿ ಅಸಮಾಧಾನ ಇತ್ತು. ಈ ಶಾಸಕರು ತರುಣ್ ಗೊಗೋಯ್ ಅವರ ನಾಯಕತ್ವವನ್ನು ವಿರೋಧಿಸೋಕೆ ಶುರು ಮಾಡಿದರು. ಹಿಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಆಗಬೇಕು ಅಂತ ಸೋನಿಯಾ ಗಾಂಧಿ ಬಯಸಿದ್ರು. ಆದರೆ ರಾಹುಲ್ ಗಾಂಧಿ ಅದಕ್ಕೆ ತಡೆಯೊಡ್ಡಿದ್ರು. 2015ರಲ್ಲಿ ಒಮ್ಮೆ ಅಂದರೆ ಈ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿರ್ತಾರೆ ದೆಹಲಿಗೆ. ಒಂದಷ್ಟು ಮಾತುಕತೆ ವಿವಾದ ಬಗೆಹರಿಸ್ಕೊಳ್ಳೋಣ ಅಂತ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರನ್ನು ಮಾತಾಡಿಸೋದಕ್ಕಿಂತ ಹೆಚ್ಚು ಅವರ ಮನೆ ನಾಯಿಯನ್ನು ಮಾತಾಡಿಸ್ತಾ ಇದ್ರಂತೆ. ಅಂದರೆ ಕಾಂಗ್ರೆಸ್ ನಾಯಕರು, ಒಂದು ರಾಜ್ಯದ ಮುಖ್ಯಮಂತ್ರಿ, ಪ್ರಮುಖ ನಾಯಕರುಗಳು ಬಂದಾಗ ರಾಹುಲ್ ಗಾಂಧಿಯ ಮಹತ್ವ ಇದ್ದಿದ್ದು ಅವರ ಸಾಕು ನಾಯಿಯ ಕಡೆಗೆ. ಅವರ ಬಿಸ್ಕೆಟ್ಗಳು ಸಾಕು ನಾಯಿಗೆ ಏನು ಕೊಡ್ತಾ ಇದ್ರು ಆ ಬಿಸ್ಕೆಟ್ಗಳನ್ನು ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾ ಇದ್ರು. ನಮಗೂ ಅದಕ್ಕೂ ಏನು ವ್ಯತ್ಯಾಸನೇ ಇಲ್ಲ, ಆ ರೀತಿ ನೋಡಿದ್ರು. ಆದರೆ ಸೋನಿಯಾ ಗಾಂಧಿ ಈಗ ಅಂದರೆ ಬಿಜೆಪಿಯ ಮುಖ್ಯಮಂತ್ರಿಯಾಗಿರುವ ಅತ್ಯಂತ ಪ್ರಭಾವಿ ನಾಯಕ ಆಗಿ ಅಸ್ಸಾಮಲ್ಲಿ ಬೆಳೆದಿರುವಂಥ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಮುಖ್ಯಮಂತ್ರಿ ಮಾಡೋಕ್ಕೆ ಬಯಸಿದ್ರು. ಆದರೆ ರಾಹುಲ್ ಗಾಂಧಿ ಇದನ್ನು ತಡೆದರು. ರಾಹುಲ್ ಗಾಂಧಿಗೆ ಅಸ್ಸಾಂನ ರಾಜಕೀಯ ಪರಿಚಯನೇ ಇರಲಿಲ್ಲ. ಅಸ್ಸಾಂನ ರಾಜಕೀಯದ ಒಳಗೆ ಏನಾಗ್ತಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ಆದರೆ ರಾಹುಲ್ ಗಾಂಧಿ ತೆಗೆದುಕೊಳ್ಳುವ ನಿರ್ಧಾರವನ್ನು ಸೋನಿಯಾ ಗಾಂಧಿ ಕೂಡ ಒಪ್ಕೊಳ್ಬೇಕಾಗಿತ್ತು. ಹಾಗಾಗಿ ಆಗ ರಾಹುಲ್ ಗಾಂಧಿ ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರಗಳ ಮೇಲೆ ಆರೋಗ್ಯ ಸ್ವಲ್ಪ ಹದಗೆಡ್ತಾ ಇದ್ದಂತಹ ಸೋನಿಯಾ ಗಾಂಧಿ ಅವರು ಅವಲಂಬಿಸಬೇಕಾಗಿತ್ತು. ಹಾಗಾಗಿನೇ ಕಾಂಗ್ರೆಸ್ನಲ್ಲಿ ದೊಡ್ಡ ಒಡಕಾಯಿತು. ಆ ಕಾಂಗ್ರೆಸ್ ಬ್ರೇಕ್ ಆಗಿ 2016ರಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಲವು ಶಾಸಕರು ಕಾಂಗ್ರೆಸ್ ತೊರೆದು ಬಂದರು. 2016ರ ಚುನಾವಣೆ ಆಯಿತು. 16ರ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆಲ್ಲೋದಕ್ಕೆ ಕಾರಣ ಆಯಿತು. ಅದಾದ ನಂತರ 2021ರಲ್ಲಿ ಚುನಾವಣೆ ಆದಾಗ ಮತ್ತೆ ಅದೇ ಹಿಮಂತ ಬಿಸ್ವಾ ಶರ್ಮಾ ನಾಯಕತ್ವದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು. ಹಾಗೆಯೇ ಇಲ್ಲಿ ಬಿಜೆಪಿ ಈ ಬಾರಿ ಕೂಡ ಅಧಿಕಾರಕ್ಕೆ ಬರುವಂಥ ವಿಶ್ವಾಸದಲ್ಲಿದೆ. ಇಲ್ಲಿ ನಿರಂತರವಾಗಿ ಡೆಮೋಗ್ರಫಿ ಚೇಂಜ್ನ ಚರ್ಚೆ ಆಗುತ್ತೆ. ಡೆಮೋಗ್ರಫಿ ಚೇಂಜ್ ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಆ ಭಾಗದಲ್ಲಿ ಮತಾಂತರ ಹೆಚ್ಚಾಗ್ತಾ ಇದೆ, ದಬ್ಬಾಳಿಕೆಯಿಂದ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಜೊತೆಗೆ ಬಾಂಗ್ಲಾದೇಶಿಯರು ಅಲ್ಲಿ ನುಸುಳಿರೋದ್ರಿಂದ, ಬಾಂಗ್ಲಾದ ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ಬಿಜೆಪಿ ಗೆಲ್ಲೋದು ಕಷ್ಟ ಅಂತಿದ್ರು ಕೂಡ ಹಿಮಂತ ಬಿಸ್ವಾ ಶರ್ಮಾ ಒಬ್ಬ ಪ್ರಭಾವಿ ನಾಯಕ ಆಗಿ, ಜನ ಮನ್ನಣೆ ಗಳಿಸಿರುವಂಥ ನಾಯಕ ಆಗಿ, ಜನರ ಜೊತೆಗೆ ಅತ್ಯಂತ ಹೆಚ್ಚು ಒಡನಾಟ ಇರೋರಾಗಿ ಬಿಜೆಪಿಯನ್ನು ಗೆಲ್ಲಿಸುವಂತಹ ಒಂದು ತಯಾರಿ ಮಾಡಿಕೊಂಡಿದ್ದಾರೆ. ಬಹುತೇಕ ಹಿಮಂತ ಬಿಸ್ವಾ ಶರ್ಮಾ ಪರವಾಗಿನೇ ಅಂದರೆ ಜನರ ಒಲವಿದೆ, ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ನಾಯಕನ ನಾಯಕತ್ವಕ್ಕೆ ಆವತ್ತು ರಾಹುಲ್ ಗಾಂಧಿ ಮನ್ನಣೆ ಕೊಡಲಿಲ್ಲ. ಹಲವು ರಾಜ್ಯಗಳಲ್ಲಿ ಹೀಗೆ ಆಗಿದೆ.
ಕಾಂಗ್ರೆಸ್ ಒಂದೊಂದೇ ರಾಜ್ಯಗಳನ್ನು ಕಳ್ಕೊಂಡು ಕೇವಲ ಹಿಮಾಚಲ, ತೆಲಂಗಾಣ, ಕರ್ನಾಟಕದಲ್ಲಿ ಉಳಿಯೋದಕ್ಕೆ ಕಾರಣ ಆಗಿರೋದೇ ರಾಹುಲ್ ಗಾಂಧಿ ಅವರ ಉಡಾಫೆ. ಅವರಿಗೆ ಯಾವುದೇ ಸೀರಿಯಸ್ನೆಸ್ ಇಲ್ಲ ಅನ್ನೋದನ್ನು ಬಹಳ ಬಾರಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಆದರೆ ಮತ್ತೊಮ್ಮೆ ಆ ಘಟನೆ ಏನಾಯಿತು, ಅವರ ಮನೆಗೆ ಹೋದಾಗ ಆ ನಾಯಿಯನ್ನು ನೋಡುವಷ್ಟು ಕಾಳಜಿಯಿಂದ ಕೂಡ ನಾಯಕರ ಬಗ್ಗೆ ವಿಚಾರಿಸಲಿಲ್ಲ. ನಾಯಕರನ್ನು ನಾಯಿಯ ರೀತಿ ಟ್ರೀಟ್ ಮಾಡಿದಂಥ ರಾಹುಲ್ ಗಾಂಧಿ ಬಗ್ಗೆ ಹಿಮಂತ ಬಿಸ್ವಾ ಶರ್ಮಾ ವ್ಯಕ್ತಪಡಿಸಿರುವಂಥ ಆಕ್ರೋಶ ಈ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಸದ್ದಾಗ್ತಾ ಇದೆ. ಅದರಲ್ಲೂ ಪಂಚ ರಾಜ್ಯಗಳ ಚುನಾವಣೆ, BJP ಕಾಂಗ್ರೆಸ್ ನಡುವೆ ಸ್ವಲ್ಪ ಪೈಪೋಟಿ ಇರುವಂಥದ್ದು ಅಸ್ಸಾಂನಲ್ಲೇ ಹಾಗೆ ನೋಡಿದರೆ. ಯಾಕಂದರೆ ತಮಿಳುನಾಡಿನಲ್ಲಿ ಚಿತ್ರಣ ಬೇರೆ ಇದೆ, DMK ಪರವಾಗಿದೆ. ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಶಕ್ತಿ ಇದ್ದರೂ ಕೂಡ ಅಲ್ಲಿ ಮೈತ್ರಿ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹೆಸರಿಲ್ಲದಂತೆ ಮೂಲ ಗುಂಪಾಗಿದೆ. ಇನ್ನು ಪುದುಚೇರಿಯನ್ನು ಅಷ್ಟಾಗಿ ಸಣ್ಣ ಪರಿಗಣಿಸುವಂಥದ್ದಿಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ. ಆದರೆ ಈಗ ಅಸ್ಸಾಮಲ್ಲಿ ಗೆಲ್ಲಬಹುದು ಅಂತಿರುವಂಥದ್ದಕ್ಕೆ DK ಶಿವಕುಮಾರ್ ಉಸ್ತುವಾರಿ. ಆದರೆ ಅಲ್ಲಿ ಗೆಲ್ಲೋದು ಕಷ್ಟ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅಲ್ಲಿನ ನಾಯಕರನ್ನು ನಡೆಸ್ಕೊಂಡಿರುವಂಥ ರೀತಿ ಅನ್ನೋದು ಮಾಜಿ ಕಾಂಗ್ರೆಸ್ಸಿಗ ಹಾಲಿ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹೇಳ್ತಾ ಇರೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.